ಆತ್ಮೀಯ ವೀಕ್ಷಕರೇ, ಕನ್ಯಾ ರಾಶಿಯವರ ರಹಸ್ಯಗಳನ್ನು ತಿಳಿದುಕೊಡುವ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರಾಶಿಯವರು ಹಣ ಅದೃಷ್ಟ ಗಳಿಸಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಮುಂದೆ ಹೇಳ್ತೀವಿ, ಬನ್ನಿ ಅದನ್ನು ತಿಳಿಯೋಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಕನ್ಯಾ ಇದು ರಾಶಿ ಚಕ್ರದ 6ನೇ ರಾಶಿ. ಈ ರಾಶಿ ಕಾಲಪುರುಷನ ಸೊಂಟದ ಭಾಗವನ್ನು ಪ್ರತಿನಿಧಿಸುತ್ತೆ. ಉತ್ತರ ನಕ್ಷತ್ರದ 3, ಹಸ್ತ ನಕ್ಷತ್ರದ 4 ಹಾಗೆ ಚಿತ್ತ ನಕ್ಷತ್ರದ 2 ಪಾದಗಳು ಈ ರಾಶಿಗೆ ಸೇರುತ್ತೆ. ಕನ್ಯಾ ಈ ರಾಶಿಯ ಸಂಕೇತ ಹೆಣ್ಣು, ಸತ್ಯ, ಗೌರವ ಮತ್ತು ಒಳ್ಳೆಯತನದ ಸಂಕೇತ ಇದು. ಕನ್ಯಾ ರಾಶಿ ಶುದ್ಧತೆಯ ಸಂಕೇತ. ರಾಶಿಗಳಲ್ಲಿ ಅತ್ಯಂತ ಸುಂದರ ರಾಶಿ ಎಂದು ಹೇಳಬಹುದು. ಈ ರಾಶಿಯವರು ಕೂಡ ಸುಂದರ ಹಾಗೆ ಮೃದು ಮನಸ್ಸಿನವರು. ಮೀನಿನ ಹೆಜ್ಜೆ ಏನಾದರೂ ಕಂಡುಹಿಡಿಬಹುದು, ಆದರೆ ಹೆಣ್ಣಿನ ಮನಸ್ಸನ್ನು ತಿಳಿಯೋಕ್ಕಾಗಲ್ಲ ಎನ್ನುವ ಹಾಗೆ ಸೀಕ್ರೆಟ್ ಮಾಡುವುದರಲ್ಲಿ ಈ ರಾಶಿಯವರಷ್ಟು ಎಕ್ಸ್ಪರ್ಟ್ ಆಗಿರುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ ಬಿಡಿ. ಕನ್ಯಾ ರಾಶಿಯವರು ಯಾವಾಗಲೂ ಪರ್ಫೆಕ್ಷನಿಸ್ಟ್ ಎನ್ನುವ ಹೊಗಳಿಕೆಗೆ ಪಾತ್ರರಾಗುವವರು. ಈ ಹೊಗಳಿಕೆಗೆ ಇವರು ಅರ್ಹರು ಹೌದು ಇಲ್ಲ ಎನ್ನುವುದನ್ನು ನಾವೀಗ ನೋಡೋಣ. ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ. ಇದರ ಪ್ರಕಾರ ಹೇಳುವುದಾದರೆ ಕನ್ಯಾ ರಾಶಿಯ ಜನರು ಸರಾಸರಿ ಎತ್ತರವಿದ್ದು ತೆಳುವಾದ ಚರ್ಮದ ಮೈಬಣ್ಣ, ಎತ್ತರವಾದ ಹಣೆ, ಸುಂದರವಾದ ಕಣ್ಣುಗಳು ಹಾಗೆ ಸೂಕ್ಷ್ಮವಾದ ಬಾಯಿ ಮತ್ತು ಸೂಕ್ಷ್ಮವಾದ ದೇಹ ರಚನೆ ಇವರದ್ದು. ಮುಂಭಾಗದ ಹಲ್ಲುಗಳು ಅಂತರವಿದ್ದರೂ ಸುಂದರವಾಗಿರುತ್ತಾರೆ. ಇನ್ನು ಈ ರಾಶಿಗೂ ಕೂಡ ಬುಧ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಾನೆ. ಇವರಿಗೆ ಬುಧ ಪ್ರಬಲವಾದ ರಾಜಯೋಗಗಳನ್ನು ಉಂಟು ಮಾಡುತ್ತಾನೆ. ಇಲ್ಲಿ ಯೋಗ ಎಂದರೆ ರಾಜಕೀಯದಲ್ಲಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನ ಎಂದು ಹೇಳಬಹುದು. ಇನ್ನು ಇವರಿಗೆ ಒಳ್ಳೆಯದ್ದು ಮತ್ತು ಕೆಟ್ಟದರ ಬಗ್ಗೆ ಹೆಚ್ಚಿನ ಪ್ರಜ್ಞೆ ಇದೆ. ಜನರನ್ನು ನೋಡಿದ ಕೂಡಲೇ ಅವರ ಉದ್ದೇಶ ಏನು ಎಂದು ಸ್ಪಷ್ಟವಾಗಿ ಹೇಳುವ ಸಾಮರ್ಥ್ಯ ಇವರಿಗಿದೆ. ಈ ರಾಶಿಯ ಜನರ ವಿಶೇಷತೆ ಏನಪ್ಪ ಅಂದರೆ ಪ್ರತಿಯೊಂದು ಕೆಲಸವನ್ನು ಸುಂದರವಾಗಿ ಪೂರ್ತಿ ಮಾಡುವುದು. ಬ್ಯೂಟಿ ವಿತ್ ಬ್ರೈನ್ ಅಂತ ಇವರನ್ನು ನೋಡಿ ಹೇಳಬಹುದು. ಇವರು ಹೆಚ್ಚಾಗಿ ಟ್ರೆಡಿಷನ್ ಅನುಸರಣೆ ಮಾಡುತ್ತಾರೆ, ಪ್ರಾಮಾಣಿಕವಾಗಿರುತ್ತಾರೆ. ಕುಟುಂಬ, ಸ್ನೇಹಿತರು ಹಾಗೂ ಪ್ರೀತಿ ಪಾತ್ರರ ಕಾಳಜಿ ಇವರಿಗೆ ತುಂಬಾ ಮುಖ್ಯ. ಯಾರೇ ಸಹಾಯ ಕೇಳಿದರೂ ಯೋಚನೆ ಇಲ್ಲದೆ ಮಾಡುತ್ತಾರೆ. ಒಳ್ಳೆಯ ಮಾತುಗಾರರು ಹಾಗೆ ಶಾರ್ಟ್ ಟೆಂಪರ್ ವ್ಯಕ್ತಿಗಳು. ಫಿಟ್ನೆಸ್ ಕಾನ್ಷಿಯಸ್, ಯಾವಾಗಲೂ ತಮ್ಮ ಸ್ವಂತ ಪ್ರೀತಿ ಪಾತ್ರರ ಆರೋಗ್ಯ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಾರೆ. ಹಾಗೆ ಸಮಯ, ಸ್ವಚ್ಛತೆ, ಶಿಸ್ತು ಇವರಿಗೆ ಬಹಳನೇ ಮುಖ್ಯ. ಬುದ್ಧಿವಂತರಾಗಿದ್ದರೂ ಕೂಡ ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗುತ್ತಾರೆ. ಹೊಸ ಜನರ ಜೊತೆ ಕಾಂಟ್ಯಾಕ್ಟ್ ಮಾಡುವುದರಲ್ಲಂತೂ ಎಕ್ಸ್ಪರ್ಟ್ ಅಂತಾನೆ ಹೇಳಬಹುದು. ಅಂತಹ ಸಕಲ ಕಲಾವಲ್ಲಭರು ಕೂಡ ಹೌದು. ತುಂಬ ಎಮೋಷನಲ್ ಆದರೆ ಹೊರಗಡೆ ತೋರಿಸಿಕೊಳ್ಳುವುದೇ ಇಲ್ಲ. ಮತ್ತು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿನೇ ಇದೆ. ಯಾವಾಗಲೂ ವ್ಯಾಯಾಮ ಮಾಡಿ ತೂಕವನ್ನು ಮೇಂಟೈನ್ ಮಾಡುತ್ತಾರೆ. ಅನಾರೋಗ್ಯಕ್ಕೆ ಒಳಗಾಗುವುದು ತುಂಬ ಕಡಿಮೆ. ಕೆಲವೊಮ್ಮೆ ಶ್ವಾಸಕೋಶ, ಸೊಂಟ, ಕರುಳು ಮತ್ತು ನರಮಂಡಲಕ್ಕೆ ಸಂಬಂಧಪಟ್ಟ ತೊಂದರೆಗಳು ಗ್ಯಾರಂಟಿ. ಇನ್ನು ಕೆಲವೊಮ್ಮೆ ಅತಿಯಾದ ಚಿಂತೆ ಮಾನಸಿಕ ಅಸ್ವಸ್ಥತೆಯೇ ದಾರಿ ಮಾಡಿಕೊಡುತ್ತದೆ. ಈಗ ಕನ್ಯಾ ರಾಶಿಯವರ ವೃತ್ತಿ ಜೀವನದ ಸೀಕ್ರೆಟ್ಗಳನ್ನು ನೋಡೋಣ. ಪ್ರಾಮಾಣಿಕ ಮತ್ತು ಕಠಿಣ ಪರಿಶ್ರಮದಿಂದ ಉದ್ಯೋಗದಲ್ಲಿ ಸಾಕಷ್ಟು ಸುಲಭವಾಗಿ ಯಶಸ್ಸನ್ನು ಪಡೆಯುತ್ತಾರೆ. ಕೆಲಸದಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ತಾರೆ. ಉದ್ಯೋಗದಲ್ಲಿ ಸಾಕಷ್ಟು ಹೆಸರು ಗಳಿಸಿ ಮಾದರಿಯಾಗ್ತಾರೆ. ಗಣಿತ, ಬೌದ್ಧಶಾಸ್ತ್ರ, ಹಣಕಾಸು, ಇಂಜಿನಿಯರಿಂಗ್, ರಿಸರ್ಚ್, ಮೆಡಿಕಲ್ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಉದ್ಯೋಗ ಮಾಡುವಂತಹದ್ದು ಬೆಸ್ಟ್. ಅಕೌಂಟೆಂಟ್, ವಕೀಲರು ಹಾಗೂ ಶಿಕ್ಷಕ ವೃತ್ತಿ ಕೂಡ ಇವರಿಗೆ ಸೂಟ್ ಆಗುತ್ತದೆ. ಯಾವಾಗಲೂ ಸೂಕ್ಷ್ಮ, ದಕ್ಷ, ಜಾಗರೂಕ, ಬುದ್ಧಿವಂತ, ಪರ್ಫೆಕ್ಟ್ ಆಗಿದ್ದರೂ ಕೂಡ ಕೆಲವೊಮ್ಮೆ ಸ್ವಾರ್ಥ, ಕಿರಿಕಿರಿ, ಆತಂಕ, ರಹಸ್ಯ, ಸಂದೇಹ, ಹೆದರಿಕೆಯ ಗುಣಗಳನ್ನು ಹೊಂದಿರುತ್ತಾರೆ. ಇನ್ನು ಈ ರಾಶಿಯ ಮಹಿಳೆ ನೋಡುವುದಕ್ಕೆ ಅಟ್ರಾಕ್ಟಿವ್ ಆಗಿದ್ದು ಹಾಸ್ಯ ಹಾಗೂ ಮನೋರಂಜನೆ ಮನಸ್ಥಿತಿಯವರು. ಮೃದು ಮನಸ್ಸಿನವರು ಹಾಗೆ ಪ್ರಾಣಿ ಪ್ರಿಯರು ಕೂಡ ಹೌದು. ಕೆಲಸದ ಜಾಗದಲ್ಲಿ ಎಲ್ಲರಿಗೂ ಆರ್ಡರ್ ಮಾಡುವುದೇ ಇವರೇ ಮತ್ತು ಎಲ್ಲ ಗೊತ್ತು ಎಂದು ತಿಳಿದುಕೊಂಡಿರುವುದೇ ಜಾಸ್ತಿ. ಯಾವುದೇ ಕೆಲಸವನ್ನು ಮನಸ್ಸಿಟ್ಟು ಮಾಡಿದರೆ ಇವರಿಗೆ 100% ಸಕ್ಸಸ್ ಅಂತೂ ಗ್ಯಾರಂಟಿ. ಆದರೆ ಮನಸ್ಸು ಮಾಡುವುದೇ ದೊಡ್ಡ ವಿಷಯ. ಪರೀಕ್ಷೆಯಲ್ಲಿ ಓದದೇನೆ ಒಳ್ಳೆಯ ಸ್ಕೋರ್ ಮಾಡುವ ಸಾಲಿಗೆ ಸೇರುವವರು.
ಈ ರಾಶಿಯ ಪುರುಷರು ಎಲ್ಲ ವಿಷಯದಲ್ಲಿ ನಿಖರತೆ ಹಾಗೂ ದಕ್ಷತೆಯನ್ನು ಹೊಂದಿರುತ್ತಾರೆ. ಕೆಲವೊಮ್ಮೆ ಈ ರಾಶಿಯವರನ್ನಷ್ಟು ಇಷ್ಟಪಡದ ದೂರವಿದ್ದು ವ್ಯಂಗ್ಯ ನಿರಾಶವಾದಿ ವ್ಯಕ್ತಿಗಳಂತೆ ಕಾಣಬಹುದು. ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ. ಇನ್ನು ಅತ್ಯುತ್ತಮ ಪ್ರೇಮಿ ಅಂತ ಕೂಡ ಈ ರಾಶಿಯವರನ್ನು ಕರೆಯುತ್ತಾರೆ. ಸ್ನೇಹಕ್ಕಾಗಿ ಏನೇ ಕಷ್ಟ ಬಂದರೂ ಅದನ್ನು ನಿಭಾಯಿಸುತ್ತಾರೆ. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಎಂದು ಹೇಳುವ ಹಾಗೆ ಈ ರಾಶಿಯವರು ಸ್ನೇಹದಲ್ಲಿ ಮತ್ತು ಪ್ರೀತಿಯಲ್ಲಿ ಸುಲಭವಾಗಿ ಪದೇ ಪದೇ ಮೋಸ ಹೋಗ್ತಾನೆ ಇರ್ತಾರೆ. ಈ ರಾಶಿಯವರು ಶಾಂತ ಪ್ರೀತಿಯುಳ್ಳ ಜವಾಬ್ದಾರಿಯುತ ಪೋಷಕರಾಗ್ತಾರೆ. ತಾವು ಹಾಕಿದ ಗೆರೆಯನ್ನು ಯಾರು ದಾಟಬಾರದು, ನಾವು ಹೇಳಿದ್ದೇ ನಡೆಯಬೇಕು ಎನ್ನುವ ಗುಣ ಕೂಡ ಇವರಲ್ಲಿದೆ. ಕನ್ಯಾ ರಾಶಿಯ ಇಂತಹ ಇಂಟ್ರೆಸ್ಟಿಂಗ್ ಗುಣಗಳನ್ನು ತಿಳಿದುಕೊಂಡಾಯಿತು. ಇನ್ನು ಈ ರಾಶಿಯವರು ಹಣ ಅದೃಷ್ಟ ಗಳಿಸಬೇಕು ಎಂದರೆ ಏನೇನೆಲ್ಲ ಮಾಡಬೇಕು, ಯಾವ ರತ್ನವನ್ನು ಧರಿಸುವುದು ಒಳ್ಳೆಯದು ಎಂದು ಒಂದೊಂದಾಗಿ ನೋಡ್ತಾ ಹೋಗೋಣ. ಧೈರ್ಯ, ಆತ್ಮವಿಶ್ವಾಸ, ಸಾಧನೆ, ಸ್ಫೂರ್ತಿಯನ್ನು ತುಂಬಿ ಉತ್ಸಾಹದ ಜೀವನವನ್ನು ನಡೆಸೋಕೆ, ಬೇಜಾರು ಅಥವಾ ಹೆದರಿಕೆಯಲ್ಲಿ ಜೀವನ ಮಾಡುತ್ತಿದ್ದರೆ ಧೈರ್ಯ ಕೊಡೋಕೆ ಅಂತ ಪಚ್ಚೆ ಹೆಮರೈಡ್ ಬಳಸುವುದು ಉತ್ತಮ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಉತ್ತಮ ರಿಸಲ್ಟನ್ನು ನೀಡುತ್ತೆ. ಶುಕ್ರ ದ್ವಿತೀಯ ಅಧಿಪತಿ ಆಗಿರುವುದರಿಂದ ದುಡ್ಡಿಗಾಗಿ ಹಾಗೆ ಅದೃಷ್ಟಕ್ಕಾಗಿ ವಜ್ರವನ್ನು ಧರಿಸಬೇಕು. ಅಥವಾ ಚೀಪ್ ಆಲ್ಟರ್ನೇಟಿವ್ ಆಗಿ ಪಚ್ಚೆ ಮಾಣಿಕೆ ಅಥವಾ ಲ್ಯಾಬ್ನಲ್ಲಿ ತಯಾರಾಗಿರುವಂತಹ ಡೈಮಂಡನ್ನು ಧರಿಸಬಹುದು. ಇನ್ನು ಪಂಚಮಾಧಿಪತಿ ಶನಿ, ಹೀಗಾಗಿ ಖ್ಯಾತಿ ಪ್ರಸಿದ್ಧಿ 4 ಜನ ಗುರುತಿಸುವ ಹಾಗೆ ಇಂದ್ರನೀಲಮಣಿ ಅಂದರೆ ಬ್ಲೂ ಸಫೇರ್ ಅನ್ನು ಧರಿಸಬೇಕು. ಶನಿಗೆ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಕೂಡ ಶುಭವನ್ನು ನೀಡುತ್ತೆ. ಇನ್ನು ಈ ರಾಶಿಯವರು ಬನಶಂಕರಿ ಅಥವಾ ವಿಷ್ಣುವಿನ ಪ್ರಾರ್ಥನೆ ಪೂಜೆ ಮಾಡುವುದು ಸೂಕ್ತ. ಮತ್ತು ಮೊದಲೇ ಹೇಳಿದ ಹಾಗೆ ಈ ರಾಶಿ ಅಧಿಪತಿ ಬಂದು ಬುಧ. ಬುಧವಾರವನ್ನು ಇಷ್ಟದ ದಿನವಾಗಿ ಮಾಡಿಕೊಳ್ಬೋದು. ಬುಧ ಗ್ರಹವನ್ನು ಪ್ರಸನ್ನಗೊಳಿಸೋಕೆ ಉತ್ತರಣೆ ಅಥವಾ ಉತ್ತರಾಣಿ ವೃಕ್ಷವನ್ನು ಪೂಜೆ ಮಾಡಬೇಕು. ಸಂಪಿಗೆ ಹಾಗೂ ಮಲ್ಲಿಗೆ ಗಿಡವನ್ನು ನೆಡುವುದರಿಂದ ಕೂಡ ಬುಧ ಗ್ರಹದಿಂದ ಉಂಟಾಗುವ ದೋಷಗಳಿಂದ ಪರಿಹಾರ ಸಾಧ್ಯವಾಗುತ್ತದೆ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.